ಛೇ, ಎಷ್ಟೇ ಪ್ರಯತ್ನ ಪಟ್ರು ಈ ಅಣ್ಣನ್ ಬಗ್ಗೆ ಒಂದ್ ಸುಳಿವು ಸಿಗ್ತಾ ಇಲ್ವಲ್ಲ. ಏನಾಗಿದೆ ಜನಕ್ಕೆ? ಅಣ್ಣನ್ ಬಗ್ಗೆ ವಿಚಾರಿಸಕ್ ಹೋದ್ರೆ ಒಬ್ರು ಬಾಯೇ ಬಿಡಲ್ಲ. ಅವನು ಸಾಯಿಸ್ತಿರೋದು ತಪ್ಪು ಮಾಡಿರೋರು ಅಂತ ಗೊತ್ತಿದ್ರು ಕಾನೂನ್ ಪ್ರಕಾರ ಅದು ಅಪರಾಧ ಅಲ್ವಾ? ಆದ್ರೂ ಈ ಜನ ಯಾಕೆ ಅವನ ಹೀರೋ ತರ ನೋಡ್ತಾ ಇದಾರೆ? ಇದೆಲ್ಲ ಎಲ್ಲಿಗೋಗ್ ಮುಟ್ಟುತ್ತೋ. ಇನ್ನೂ ಮನೆಗ್ ಬಂದಿಲ್ವಲ್ಲ? ಹಲೋ ಕಂದಮ್ಮ. ಅಪ್ಪ ಇನ್ನೂ ಎಷ್ಟೊತ್ತು? ನಿಮ್ ಕೆಲ್ಸ ಆಗಿದ್ರೆ ಬಂದ್ಬಿಡಿ, ಈಗ್ಲಾದ್ರೂ ಸಿಗೋಣ. ಇಲ್ಲ ಕಂದಮ್ಮ, ಅದೇನು ಅಂತಂದ್ರೆ ಅಮ್ಮ ಅಪ್ಪನ ಜೊತೆ ಮಾತಾಡ್ಬೇಕು. ಇಲ್ಲಿ ಕೇಳಿಸ್ಕೊ ಹರಿ, ಮಿನಿಸ್ಟರ್ ಕಡೆಯಿಂದ ತುಂಬಾ ಪ್ರೆಷರ್ ಇದೆ. ಇವತ್ತು ಆ ಅಣ್ಣ ಕೇಸ್ ಸಾಲ್ವ್ ಆಗೋ ತನಕ ಅಟ್ ಎನಿ ಕಾಸ್ಟ್ ನೀನ್ ಮನೆಗ್ ಬರೋ ಹಾಗಿಲ್ಲ. ಕನಸುನ ನೀನು ನಾಳೆನು ಮೀಟ್ ಮಾಡ್ಬೋದು, ಆದ್ರೆ ಈಗ ನೀನ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅಲ್ಲಿ ತನಕ ಮನೆಗ್ ಬರ್ಬೇಡ. ಅಮ್ಮಿಯರೇ ಹೊಸಿ ಎದ್ದೇಳಿ. ಆಗಲ್ಲ. ಅಯ್ಯೋ ಕೈ ಜೋ ಹಿಡ್ಕೊಂಡ್ಬಿಟ್ಟದೆ, ಎದ್ದೇಳಿ ಅಮ್ಮಿಯರೇ. ಜೋಗಿ ಅವ್ರೆ, ಕೈ ನೋವು ಅಮ್ಮಿಯರೇ. ಹೂವಿನ ಇಡೀ ರಾತ್ರಿ ಮಲ್ಗಿಸ್ಕೊಂಡಿರ್ತೀರಲ್ಲ, ಅವಾಗೇನು ಆಗಲ್ವಾ? ಭೂವಿಗೂ ನಿಮ್ಗೂ ಒಂದೇಯಾ? ಅವಳ ತೂಕ ಏನು, ನಿಮ್ ತೂಕ ಏನು? ಅದೆಲ್ಲ ನನಗ್ ಗೊತ್ತಿಲ್ಲ. ಇವತ್ ಇಡೀ ದಿನ ನಾನ್ ನಿಮ್ಮನ್ನ ಹಗ್ ಮಾಡ್ಕೊಂಡೇ ಇರ್ಬೇಕು. ಇಡೀ ದಿನಾನ? ಯಾಕೆ? ಯಾಕೆ ಅಂದ್ರೆ ಇವತ್ತು ಹಗ್ ಡೇ, ಹ್ಯಾಪಿ ಹಗ್ ಡೇ. ಮತ್ ನಾನ್ ಇವಾಗ ಸ್ನಾನಕ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ನಾನಕ್ ಹೋದ್ರು ಅಷ್ಟೇ, ಶಾಪಿಂಗ್ ಹೋದ್ರು ಅಷ್ಟೇ, ನಾನ್ ನಿಮ್ಮನ್ನ ಹಗ್ ಮಾಡ್ಕೊಂಡೇ ಇರ್ಬೇಕು. ಇವತ್ ಹಗ್ ಡೇ ಜೋಗಿ ಅವ್ರೆ, ಇಲ್ಲ ಅಂದ್ರೆ ಈ ದಿನಕ್ಕೆ ಅವಮಾನ. ಮತ್ತೆ ಈ ಕಿಸ್ಟೆ ಬಂದಾಗ ದಿನ ಎಲ್ಲ ಕಿಸ್ ಕೊಡ್ತಾ ಇರೋದಾ? ನೋಡು, ಡೌಟು ಅಮ್ಮಿಯವ್ರೆ, ಆಸೆ ಅಲ್ಲ. ಅದು ಕಿಸ್ಟೆ ಬಂದಾಗ ಗೊತ್ತಾಗುತ್ತೆ. ಅಮ್ಮಿಯವ್ರೆ ಒಂದ್ 5 ನಿಮಿಷಕ್ಕಾದ್ರೂ ಎದ್ದೇಳಿ. ಕೈ ಜೋ ಹಿಡ್ಕೊಂಡ್ಬಿಟ್ಟದೆ, ಅಳ್ಳಾಡ್ಸಕ್ಕೂ ಆಯ್ತಾ ಇಲ್ಲ. ಆಗಲ್ಲ. ಒಂದ್ 5 ನಿಮಿಷ ಅಮ್ಮಿಯವ್ರೆ, ನಿಮ್ದು ಅಮ್ಮಯ್ಯ ಅಂತೀನಿ ಪ್ಲೀಸ್. ಆಗಲ್ಲ ಜೋಗಿ ಅವ್ರೆ. ಅಮ್ಮಿಯವ್ರೆ ಒಂದ್ 5 ನಿಮಿಷ ಬಿಟ್ಟು ಮತ್ತೆ ಇಟ್ಕೊಳಿಬೇಕಿದ್ರೆ ಎದ್ದೇಳಿ ಅಮ್ಮಿಯವ್ರೆ. ಆಯ್ತಾಯ್ತು, ಹೋಗ್ಲಿ ಪಾಪ ಅಂತ ಬಿಡ್ತಾ ಇದ್ದೀನಿ. ಅಯ್ಯಪ್ಪ, ಎಷ್ಟೊತ್ತಿಂದ ಮನಿ ಕಂಡಿದ್ದೀರಿ ಅಮ್ಮಿಯವ್ರೆ? ಅಯ್ಯೋ ದೇವ್ರೇ. ಇರಿ ಜೋಗಿ ಅವ್ರೆ, ನನ್ನ ಹತ್ರ ಇದಕ್ಕೆ ಮೆಡಿಸನ್ ಇದೆ. ಕೊಡಿ ಮತ್ತೆ. ಸ್ಟಾಪ್ ಇಟ್. ಇಲ್ಲ ನೋಡಿ, ನನ್ ಕೈ ಸರಿ ಹೋಯ್ತು. ಜೋ ಹಿಡ್ಕೊಂಡಿದ್ದು ಬಿಟ್ಬಿಡ್ತು. ನಾನ್ ಸ್ನಾನಕ್ಕೆ ಹೋಗ್ಬೇಕು. ಏನಾಗದೆ ಅಮ್ಮಿಯವ್ರೆ ನಿಮ್ಗೆ? ಅಮ್ಮಿಯವ್ರೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಬಿಡಿ. ಜೋಗಿ ಅವ್ರೆ, ನೀವ್ ಎಲ್ಲಿ ಹೋದ್ರು ಅಷ್ಟೇ, ನಾನಂತೂ ಬಿಡಲ್ಲ. ಬನ್ನಿ. ಕೂತ್ಕೊಳ್ಳಿ ಪುರೋಹಿತ್. ಎಲ್ಲಮ್ಮ ಅಮ್ಮ ಅವರು? ಅವ್ರು ಹುಷಾರಿಲ್ಲ, ಪರವಾಗಿಲ್ಲ, ನನ್ನ ಹತ್ರನೇ ಹೇಳಿ. ಸರಿ ನೋಡಿ ಅಮ್ಮ, ಈ ಪೂಜೆ ತಲತಲಾಂತರದಿಂದ ಬಂದಿರೋದು. ಇದನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಮಾಡ್ಬೇಕು. ಮಹಾಶಿವರಾತ್ರಿ ಈ ದಿನ ಶಿವ ಮತ್ತು ಪಾರ್ವತಿ ವಿವಾಹವಾದ ದಿನ, ಹಾಗೂ ಶಿವ ಲಿಂಗನಾಗಿ ಪ್ರಕಟವಾದ ದಿನ. ಆದ್ರಿಂದ ಶಿವರಾತ್ರಿಯನ್ನು ಆಚರಿಸ್ತೇವೆ. ಶಿವರಾತ್ರಿ ದಿನ ರಾತ್ರಿ ಧ್ಯಾನ ಮತ್ತು ಪೂಜೆ ಮಾಡೋದ್ರಿಂದ ಆತ್ಮಶುದ್ಧಿ ಆಗುತ್ತೆ. ಜೊತೆಗೆ ಆ ದಿನ ಉಪವಾಸ ಇದ್ದು ಜಾಗರಣೆ ಮಾಡೋದ್ರಿಂದ ಅಜ್ಞಾನ ಕಳೆದು ಜೀವನಕ್ಕೊಂದು ಹೊಸ ಚೈತನ್ಯ ಬರುತ್ತೆ. ಅದಕ್ಕೋಸ್ಕರ ಶಿವರಾತ್ರಿ ಹಬ್ಬದ ದಿನ ಮುಕ್ಕಣ್ಣನ ಜಪ ಮಾಡ್ತಾರೆ. ಎಂತ ಕಷ್ಟ ಸಂದರ್ಭ ಬಂದ್ರು ಸಹ ನಿದ್ದೆ ಮಾಡೋ ಹಂಗಿಲ್ಲ. ಆದ್ರೆ ಏನ್ ಮಾಡೋದು, ಇತ್ತೀಚೆಗೆ ಈ ಹಬ್ಬ ಎಲ್ಲ ಒಂದ್ ಫ್ಯಾಷನ್ ಆಗ್ಬಿಟ್ಟಿದೆ. ಎಲ್ರು ಕ್ರಿಕೆಟ್ ಆಡೋದು, ಅಂತ್ಯಾಕ್ಷರಿ ಆಡೋದು, ರೀಲ್ಸ್ ಮಾಡೋದು, ಇದರಲ್ಲೇ ಕಾಲ ಕಳೀತಾರೆ. ಇದೆಲ್ಲ ಮೋಜು ಮಸ್ತಿಗೆ ಅಷ್ಟೇ ಬಿಟ್ರೆ ಯಾವ್ದು ಆಚರಣೆಗಲ್ಲ. ನೀವು ಕಟ್ಟುನಿಟ್ಟಾಗಿ ವ್ರತ ನೆರವೇರಿಸಿದ್ರೆ ಭಗವಂತ ನಿಮ್ಮ ಊಹೆಗೂ ಮೀರಿದ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಖಂಡಿತ ಪುರೋಹಿತ್ರೆ, ನೀವ್ ಹೇಳ್ದಾಗೆ ಎಲ್ಲಾ ಪಾಲನೆ ಮಾಡ್ತೀವಿ. ಶ್ರದ್ಧಾ ಭಕ್ತಿಯಿಂದ ಹಬ್ಬನೂ ಮಾಡ್ತೀವಿ. ಒಳ್ಳೇದಮ್ಮ. ನಾಡಿದ್ದೇ ಶಿವರಾತ್ರಿ ಇರೋದ್ರಿಂದ ಆ ದಿನ ಬೇಯಿಸಿದ ಪದಾರ್ಥ ತಿನ್ನೋ ಹಾಗಿಲ್ಲ. ಸುಸ್ತಾಗುತ್ತೆ ಅನ್ನೋದಾದ್ರೆ ಹಣ್ಣು ಹಂಪಲ ತಿನ್ಕೊಂಡು ಉಪವಾಸ ಮಾಡ್ಬೋದು. ಇಲ್ಲ ನನಗೆ ಶಕ್ತಿ ಇದೆ ಅನ್ನೋರು 1 ಹನಿ ನೀರು ಕುಡಿದಂಗೆ ಉಪವಾಸ ಮಾಡ್ಬೋದು. ಅದೆಲ್ಲ ನಿಮ್ಮಿಚ್ಛೆನಮ್ಮ. ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡಿರಿ. ನಾನು ಹಬ್ಬದ ದಿನ ಬಂದು ಪೂಜೆ ಶುರು ಮಾಡಿಸ್ತೀನಿ. ಭಜನೆಗೆ ಏರ್ಪಾಡು ಮಾಡಿ ಸೂರ್ಯೋದಯ ಆದ್ಮೇಲೆ ಸಮಾಪ್ತಿ ಆಗುತ್ತೆ. ಆಗ ನಿಮ್ಗೆ ಬೇಕಾಗಿರೋ ಉಡುಗೊರೆಯನ್ನ ಶಿವ ಖಂಡಿತ ಕೊಟ್ಟೆ ಕೊಡ್ತಾನೆ. ಅವತ್ತಿಗೇನ್ ಪೂಜೆ ಮಾಡ್ಬೇಕೋ ಪೂರ್ವ ಸಿದ್ಧತೆ ಮಾಡ್ಕೊಂಡಿರಿ. ವಿಷಯ ಪಾರ್ವತಿ ಅಮ್ಮನವರಿಗೂ ಮುಟ್ಟಿಸ್ಬಿಡಿ. ನಾನಿನ್ ಬರ್ತೀನಿ. ಸರಿ ಪುರೋಹಿತ್. ನಮಸ್ಕಾರ. ಪಾಪ ಮನೆಯವ್ರೆಲ್ರೂ ನೋವಲ್ಲಿದ್ದಾರೆ. ಈ ಪೂಜೆಯಿಂದಾದ್ರೂ ಎಲ್ರಿಗೂ ನೆಮ್ಮದಿ ಶಾಂತಿ ಸಿಗ್ಲಿ. ಏನ್ ವಿಷಯ? ನಮಸ್ಕಾರ DC ಅವರಿಗೆ. ಏನು DC ಅವರು ಸಿಟಿನಲ್ಲಿ ಇಷ್ಟೆಲ್ಲ ಸೌಂಡ್ ಆಗ್ತಿದ್ರು ಸೈಲೆಂಟ್ ಆಗಿ ಸೈಡ್ ಹೋಗ್ಬಿಟ್ಟಿದ್ದೀರಲ್ಲ? ಆಮೇಲೆ ವಿಷಯ ಕೇಳ್ಪಟ್ಟೆ, ನೀವು ಮತ್ ನಿಮ್ ಗಂಡ ಏನವ್ರ ಹೆಸರು? ಹರಿ ಇಬ್ರು ಒಂದೇ ಮನೆ ಒಳಗೆ ಸೇರ್ಕೊಬಿಟ್ಟಿದ್ದೀರಂತೆ. ನಿಮ್ಮಿಬ್ರಿಗೂ ಡಿವೋರ್ಸ್ ಆಗಿದ್ಯಲ್ವಾ? ಅಲ್ಲ, ಡಿವೋರ್ಸ್ ಆಗಿದ್ರು ಇಬ್ರು ಒಟ್ಟೆ ಒಂದೇ ಮನೇಲಿ ಇರ್ಬೋದಾ ಅಂತಲ್ಲ ನಾನಂತೂ ಕೇಳಲ್ಲಪ್ಪ. ಅದು ನಿಮ್ ಪರ್ಸನಲ್ ಮ್ಯಾಟರ್. ಕಂಡವ್ರ ಪರ್ಸನಲ್ ಮ್ಯಾಟರ್ಗೆ ಮೂಗ್ ತೋರ್ಸೋ ಅಷ್ಟು ಪುರ್ಸೊತ್ತು ನನಗಿಲ್ಲ. ಆದ್ರೂ ಕೇಳ್ತಿದ್ದೀನಿ, ಈ ಟೈಮಲ್ಲಿ ಇಲ್ಲ ವಿಡವಿ ಎಲ್ಲ ಬೇಕಾ? ಡೋಂಟ್ ಯು ಡೇರ್ ಟಾಕಿಂಗ್ ಮೈ ಪರ್ಸನಲ್. ನೀನೇನಕ್ ಕಾಲ್ ಮಾಡಿದ್ಯಾ ಆ ವಿಷಯ ಹೇಳಿದ್ರೆ ಸಾಕು. ಓಕೆ, ಕೂಲ್ ಕೂಲ್ DC ಮೇಡಮ್. ಇಷ್ಟೊಂದು ಕೋಪ ಪಟ್ರೆ ಹೇಗೆ? ಹೊರಗೆ ಹತ್ಕೊಂಡು ಉರಿತಿದೆ. ನೀವ್ ನೋಡಿದ್ರೆ ಒಳಗೆ ಐಸ್ ಕ್ಯಾಂಡಿ ಆಟ ಆಡ್ತಿದ್ದೀರಲ್ಲ, ಅದಕ್ಕೆ ಕೇಳಿ. ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೇಗೆ DC ಮೇಡಮ್? ನಿಮ್ಗೆ ನಾನ್ ಸರಿ ಇಲ್ಲ, ನಮ್ ಮಿನಿಸ್ಟರ್ ಸಾಹೇಬ್ರೆ ನಿಮ್ಗೆ ಪರ್ಫೆಕ್ಟ್ ಕೊಡ್ತೀನಿ. ಹಲೋ ಮಾಲಿನಿ, ಅಸಿಸ್ಟೆಂಟ್ ಏನು ಪತ್ತೇನೆ ಇಲ್ಲ? ಅಣ್ಣನ್ ಕೇಸ್ ಎಲ್ಲಿವರೆಗೂ ಬಂತು? ಅದಿರ್ಲಿ, ಆಶ್ರಮದ ಕಾಗಜ ಪತ್ರ ತಕೊಂಡ್ಬಂದು ಆಫೀಸ್ನಾಗ ಕೊಡು ಅಂತ ಹೇಳಿದ್ದೆ. ಹೇಳಿದ ಕೆಲ್ಸ ಮರ್ತ್ ಬಿಟ್ಯಾ ಹೆಂಗೆ?
ಅದಷ್ಟು ಈಸಿ ಇಲ್ಲ ಸರ್. ಯಾಕಂದ್ರೆ ಆ ಅನಾಥಾಶ್ರಮ ಗೌರಿ ಹೆಸರಲ್ಲಿ ರಿಜಿಸ್ಟರ್ ಆಗಿ ಅಂಡ್ ಆ ಡಾಕ್ಯುಮೆಂಟ್ಸ್ ಗೌರಿ ಪರ್ಸನಲ್. ಅದಕ್ಕೆ ನನ್ಗೆ ಆಕ್ಸೆಸ್ ಇಲ್ಲ. ಸೊ ಹಾಗಾಗಿ ಅಷ್ಟು ಈಸಿ ಆಗೋದನ್ನ ತಂದು ನಿಮಗ್ ಕೊಡೋದಕ್ಕಾಗಲ್ಲ. ಯಾಕಾಗಲ್ಲ ಅಂದೆ. ಆ ಅಸ್ಲಿ ಕಾಗದ ಪತ್ರ ಗೌರಿ ತಾವ ಐತೆ ಅಂತಂದ್ರೆ ನಕಲಿ ಡಾಕ್ಯುಮೆಂಟ್ಸ್ ನ ಪ್ರಿಂಟ್ ಮಾಡಿಸಿ ನಮ್ಮ ಹೆಸರಾಗೆ ಸ್ಯಾಂಕ್ಷನ್ ಮಾಡ್ಸು, ಅಲ್ಲಿಗೆ ಕೇಸ್ ಖತಮ್ಮು. ಈ ಕೆಲ್ಸವ ನಾನು ಚುಟ್ಕಿ ಹೊಡೆಯೋದ್ರಾಗೆ ಮುಗಿಸ್ತಿದ್ದೆ. ಅದೆಲ್ಲೂ ನನ್ನ ಹೆಸರು ಬರಂಗಿಲ್ಲ, ಅದಕ್ಕೆ ನಿನಗೆ ವಹಿಸಿದೀನಿ. ಯಾಕೆ DC ಆಗಿರೋದ್ ಯಾಕೆ ಅಂತೀನಿ. ಇದನ್ನು ಮಾಡಕ್ ಆಗಕ್ಕಿಲ್ವಾ? ನೋಡೋ, ಆ ಅಣ್ಣನ್ ಕೇಸು ಅಷ್ಟೇ. ಎಷ್ಟು ಬೇಗ ಆಗುತ್ತೋ ಅವನ ಬಗ್ಗೆ ಏನೇನ್ ಸುದ್ದಿ ಕಲೆಕ್ಟ್ ಮಾಡ್ಬೋದೋ ಮಾಡ್ಕೊಂಬಂದು ನನಗೆ ಹೇಳ್ಬೇಕು. ಇಲ್ಲ ಅಂದ್ರೆ ಕಾಯಿಸ್ಬೇಕಾಗತ್ತೆ. ಅಡ್ಗಮ್ಮಪ್ಪನು ಅಧಿಕಾರ ಬಂದಿದ ತಕ್ಷಣ ತನ್ನನ್ ತಾನು ಕಾಡಿನ ರಾಜ ಅನ್ಕೊಂಡಿದ್ದಾನೆ. ಆಡು, ಅದೆಷ್ಟು ಆಡ್ತೀಯೋ ಆಡು. ನನ್ ಕೈಲೇನು ಮಾಡೋದಕ್ಕಾಗ್ತಿಲ್ಲ ಅಂತಲ್ಲ, ಮಾಡೋ ಸಮಯ ಅಲ್ಲ ಅಂತ ಸುಮ್ನೆ ಇದ್ದೀನಿ. ನನ್ ಟೈಮ್ ಬರುತ್ತೆ, ಬಂದಾಗ ನಾನ್ ಚಾಟಿ ಬೀಸ್ತೀನಿ. ಒಂದೊಂದೇಟು ಹೇಗಿರುತ್ತೆ ಅಂದ್ರೆ ಜೀವನ ಪರ್ಯಂತ ಮುಟ್ ನೋಡ್ಕೋಬೇಕು ಹಾಗಿರುತ್ತೆ. ಅಮ್ಮಿಯವರೇ, ಕಾಲಕ್ ಬಂದ್ವಿ. ಯಾರಾದ್ರೂ ನೋಡೋರು ಸುಮ್ನೆ ಸಮಸ್ಯೆ ಆಯ್ತದೆ. ಅವರೆಲ್ಲ ಏನ್ ಅನ್ಕೊಳಕ್ಕಿಲ್ಲ. ಜೋಗಿ ಅವ್ರೆ ಏನ್ ಅನ್ಕೋತಾರೆ? ಗಂಡ ಹೆಂಡತಿ ಅನ್ಕೋತಾರೆ. ಅವ್ರು ಏನಾದ್ರು ಅನ್ಕೊಳ್ಳಿ, ನನಗ್ ಮುಜುಗ್ರ ಆಯ್ತದೆ. ಜೋಗಿ ಅವ್ರೆ ಹಾಗೆ ಬಿಟ್ರೆ ಏನ್ ಚೆನ್ನಾಗಿರುತ್ತೆ? ಟ್ಯಾಕ್ಸ್ ಕಟ್ಟಿ ಬಿಡ್ತೀವಿ. ಏನ್ ಟ್ಯಾಕ್ಸ್ ಕಟ್ಬೇಕು? ಗಂಡ ಹೆಂಡತಿ ಮಧ್ಯ ಇನ್ನೇನ್ ಟ್ಯಾಕ್ಸ್ ಇರುತ್ತೆ? ಇವಾಗ್ಲಾದ್ರೂ ಬಿಡ್ಬೋದು ಅಲ್ವಾ? ಇವಾಗ ಬಿಟ್ಟಿದೀನಿ, ಆದ್ರೆ ರೂಮಿಗೆ ಹೋದ್ಮೇಲೆ ಮತ್ತೆ ಹಾಗೆ ಮಾಡ್ತೀನಿ. ಅಲ್ಲಿ ಅದು ಇದು ಅಂತ ಏನಾದ್ರು ಕ್ಯಾತೆ ತೆಗೆದ್ರೆ ಯುದ್ಧನೇ ಶುರುವಾಗ್ಬಿಡುತ್ತಷ್ಟೇ. ಯುದ್ಧ ಅಂತಿದ್ದಂಗೆ ಗೆಪ್ತಿ ಆಯ್ತು. ನಮ್ ಬ್ರದರ್ಗೂ ಆ ಮಾಲಿನಿಯವರೆಗೂ ನಡುವೆ ನಡೀತಾ ಇದ್ದಿದ್ ಯುದ್ಧದ ಕತೆ ಎಲ್ಲಿವರೆಗೂ ಬಂತೋ ಗೊತ್ತಿಲ್ಲ. ಅಲ್ಲ, ಹೋಗಿರೋ ಆಸಾಮಿ ಪತ್ತೆನೇ ಇಲ್ಲ. ಅಕಸ್ಮಾತ್ ಲವಿ ಡವಿ ಏನಾದ್ರು ಶುರು ಆಗೋಯ್ತಾ? ಹಾಗೇನಾದ್ರೂ ಆದ್ರೆ ಸಖತ್ತಾಗಿರುತ್ತೆ ಜೋಗಿ ಅವ್ರೆ. ಬ್ರದರ್, ಇದೇನಾಯ್ತು? ಖುಷಿಯಾಗಿ ಬರ್ತೀರಾ ಅನ್ಕೊಂಡ್ರೆ ಆಪ್ ಮರೆ ಹಾಕೊಂಡ್ ಬಂದಿದ್ದೀರಾ. ನನ್ ಕನ್ಸೆಲ್ಲ ನುಚ್ಚು ನೂರಾಯ್ತು ಬ್ರದರ್. ಅಂತದೇನಾಯ್ತು? ನಾನು ಅವ್ರ ಮನೆಗೆ ಹೋದಾಗ್ಲಿಂದಾನು ಕೂತ್ಕೊಂಡ್ರು ನಿಂತ್ಕೊಂಡ್ರು ಅಣ್ಣನ್ ಟಾಪಿಕ್. ಅಣ್ಣನ್ ಯಾಕೆ ಇಟ್ಕೊಂಡಿಲ್ಲ, ಅಲ್ಲಿ ಯಾಕೆ ಇನ್ವೆಸ್ಟಿಗೇಷನ್ ಮಾಡಿಲ್ಲ, ಬರೀ ಇದೇ ಟಾಪಿಕ್ ಇಟ್ಕೊಂಡು ನನ್ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಿಡ್ಲಿಲ್ಲ. ನಿಮ್ ಪರ್ಸನಲ್ ಲೈಫ್ಗೆ ಟೈಮ್ ಇರುತ್ತೆ, ಆದ್ರೆ ನೆನ್ಪಿರ್ಲಿ, ನೀವು ಒಬ್ಬ ಗವರ್ಮೆಂಟ್ ಸರ್ವೆಂಟ್ ಆಗಿ 24/7 ಏನ್ ಎಮರ್ಜೆನ್ಸಿ ಆದ್ರೂ ಅವೈಲಬಲ್ ಆಗಿರೋದು ನಿಮ್ಮ ಕರ್ತವ್ಯ. ನೀನು ಮಗುನ ಬಿಟ್ಟು ಕೆಲ್ಸ ಅಟೆಂಡ್ ಮಾಡ್ತಿದ್ಯಾ ಅಷ್ಟೇ. ಅಂಡ್ ಐ ಡೋಂಟ್ ವಾಂಟ್ ಎನಿ ಮೋರ್ ರೀಸನ್ಸ್. ಇಷ್ಟೆಲ್ಲ ಆಯ್ತು ಬ್ರದರ್, ಕೆಲ್ಸದ ನೆಪ ಇಟ್ಕೊಂಡು ನನ್ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಬಿಡ್ಲಿಲ್ಲ. ಐ ವೆರಿ ಮಚ್ ಅಪ್ಸೆಟ್. ನನಗ್ ಬರ್ತಿರೋ ಕೋಪಕ್ಕೆ ಆ ಅಣ್ಣ ಯಾರೋ ನನ್ ಕೈಲಿ ಸಿಕ್ಕಿದ್ರೆ ಅವನ್ನ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಅಷ್ಟು ಕೋಪ ಬರ್ತದೆ ನನ್ಗೆ. ಅವಳು ಹೇಗೆ ಅಂತ ನಿಂಗೆ ಗೊತ್ತಲ್ವಾ ಹರಿ? ಇದೆಲ್ಲ ಅವಳಿಗೆ ಅರ್ಥ ಆಗೋವರೆಗೂ ನೀನೇ ಸಮಾಧಾನ ತಗೋ. ಎಷ್ಟು ಅಂತ ಸಹಿಸ್ಕೊಡೋದು ಗೌರಿ? ದೇವ್ರು ವರ ಕೊಟ್ರು, ಪೂಜಾರಿ ವರ ಕೊಡಲ್ವಂತೆ. ಕೋಟೆ ಪರ್ಮಿಷನ್ ಕೊಟ್ಟಿದೆ, ಏನೋ ಒಂದ್ ನೆಪ ಹೇಳ್ಕೊಂಡು ನಾವಿಬ್ರು ದೂರ ಮಾಡೋದಕ್ಕೆ ನೋಡ್ತಾಳೆ. ಒಂದೊಂದ್ಸಲಿ ಒಂದೊಂದ್ ತರ ಇರ್ತಾಳೆ. ಅವಳನ್ನ ಹೇಗ್ ಅರ್ಥ ಮಾಡ್ಕೊಳ್ಳೋದು? ಏನು ಮಾಡಕ್ ಆಗಲ್ಲ ಹರಿ. ಕೆಲವೊಂದ್ ಸಿಚುವೇಶನ್ ಅಲ್ಲಿ ಈ ತರದನ್ನೆಲ್ಲ ನಾವು ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ನೀನ್ ಸಮಾಧಾನವಾಗಿರು. ಹಲೋ, ವಾಟ್? ಯಾವಾಗ? ಓಕೆ, ನಾನು ಈಗ್ಲೇ ಬರ್ತಿದ್ದೀನಿ. ಏನಾಯ್ತು ಹರಿ? ನಿನ್ ಕಡೆ ಹುಡುಗ ಸಿಕ್ಕಿದ್ದಾನ, ನಾನು ಈಗ್ಲೇ ಹೋಗ್ಬೇಕು. ನಾನು ಬರ್ತೀನಿ ಹರಿ. ಅಮ್ಮಿಯವರೇ, ನೀವೆಲ್ಲಿಗೂ ಹೋಗೋಂಗಿಲ್ಲ. ಪ್ಲೀಸ್ ಜೋಗಿ ಅವ್ರೆ. ಅಮ್ಮಿಯವರೇ, ನೀವೇನಾದ್ರೂ ಅಲ್ಲಿಗೆ ಹೋದ್ರೆ ನೀವು ಬರೋವರೆಗೂ ನಾನು ಜೀವನ ಕೈಯಲ್ಲಿ ಇಟ್ಕೊಂಡ್ ಕಾಯ್ಬೇಕಾಯ್ತದೆ. ಏನ್ ಜೋಗಿ ಅವ್ರೆ, ನಾನ್ DC ಆಗಿದ್ರೆ ಹೋಗ್ತಿರ್ಲಿಲ್ವಾ? ನಂಗೆ ಅದೆಲ್ಲ ಅಭ್ಯಾಸ ಇದೆ. ಬರ್ಲಿ ಬಿಡಿ ಬ್ರದರ್. ಸರಿ ಆಯ್ತು, ಆದ್ರೆ ನಾನು ಬರ್ತೀನಿ. ಸದ್ಯ ಎಷ್ಟೇ ಪ್ರಯತ್ನ ಪಟ್ರು ಆ ಅಣ್ಣನ್ ಕಡೆ ಸುಳಿವು ಸಿಗ್ತಾ ಇರ್ಲಿಲ್ಲ. ನಾಯಿ ಸಿಗ್ಲಿಲ್ಲ ಅಂದ್ರು ನಾಯಿ ಬಾಲ ಸಿಕ್ಕಿದೆ, ಅವನ್ ಸಿಗ್ಲಿಲ್ಲ ಅಂದ್ರು ಅವನ್ ಕಡೆ ಹುಡುಗ ಸಿಕ್ಕಿದ್ದಾನೆ. ಅವನ್ನ ರಿಮ್ಯಾಂಡ್ ಹಾಕಿ ಅವ್ರ ಕತೆ ಏನು ಅಂತ ನಾನ್ ಕಂಡಿದ್ದೀನಿ. ಹಾಗೆ ಮಾಡು ಹರಿ. ಒಟ್ನಲ್ಲಿ ಆ ಅಣ್ಣ ಯಾರು ಅಂತ ಗೊತ್ತಾಗ್ಬೇಕು, ಅವನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಹಾಗೆ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವ್ಯಕ್ತಿಗೆ ಫೋನ್ ಮಾಡ್ಬೇಕು. ಆ ಕೆಲಸ ಫಸ್ಟ್ ಮುಗಿಸ್ತೀನಿ. ಹೇಳಿ ಮಿಸ್ಟರ್ ಹರಿಶ್ಚಂದ್ರ. ನಮಸ್ಕಾರ DC ಮೇಡಮ್. ಆಗ್ಲೇ ಏನೋ ನನ್ ಕೆಲ್ಸದ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ರಿ. ಈಗ ನೋಡಿ, ಆ ಅಣ್ಣನ್ ಕಡೆವನ್ನ ನಮ್ ಟೀಮು ಲಾಕ್ ಮಾಡಿದ್ದಾರೆ. ಆ ಅಣ್ಣ ಯಾರು ಅಂತ ಕಂಡಿಡ್ದು ಅವನ್ನ ಕರ್ಕೊಂಬಂದ್ ನಿಮ್ ಮುಂದೆ ನಿಲ್ಸಿ ನನ್ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ವೆರಿ ಗುಡ್. ಮೊದ್ಲು ಆ ಕೆಲ್ಸ ಮಾಡಿ. ಒಬ್ಬರಿಗೆ ಉತ್ತರ ಕೊಡ್ಬೇಕಾಗಿತ್ತು, ಸರಿಯಾಗಿ ಕೊಟ್ಟು ಬನ್ನಿ ಹೋಗೋಣ. ಹಲೋ, ವಾಟ್? ಅದ್ ಹೇಗ್ರಿ ತಪ್ಪಿಸ್ಕೊಂಡ? ಅವ್ನ್ ತಪ್ಪಿಸ್ಕೊಂಡವ್ರಿಗೂ ನೀವೇನ್ ಮಣ್ಮುಗ್ತಾ ಇದ್ರಾ? ಇನ್ನೊಂದ್ ಮಾತಾಡಿದ್ರೆ ಸರಿ ಇರಲ್ಲ. ಇಡ್ರಿ ಫೋನು. ಎಲ್ಲ ಹಾಳಾಯ್ತು. ನಾನು ಹೀಗಾಗತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಏನಾಯ್ತು? ಆ ಅಣ್ಣನ್ ಕಡೆ ಹುಡುಗ ತಪ್ಪಿಸ್ಕೊಂಡ. ಇಂಥದ್ದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದು ಹರಿ. ಅದಕ್ಕೆ ಬ್ರದರ್ ಹೇಳೋದು, ಆತರದಲ್ಲಿ ಯಾವ ನಿರ್ಧಾರನೂ ತಗೋಬಾರ್ದು ಅಂತ. ಹೊಸಿ ಹೊತ್ತಿಗೆ ಮುಂಚೆ ಸಿಗಾಕೊಂಡಿದ್ದ, ಈಗ ನೋಡಿ ತಪ್ಪಿಸ್ಕೊಂಡೇ ಹೋಗ್ಬಿಟ್ಟವ್ನೆ. ನೀವು ನೋಡಿದ್ರೆ ಆ ಮಾಲಿನಿ ತಾವ್ ಹಿಂಗ್ ಬೇರೆ ಮಾತಾಡಿದ್ದೀರಾ. ಅವ್ಳು ಯಾವಾಗ್ಲೂ ಹಾಗೆ ಬ್ರದರ್, ಸುಮ್ನೆ ಟ್ರಿಗರ್ ಮಾಡ್ತಾನೆ ಇರ್ತಾಳೆ. ಅದರಿಂದ ನಾನು ಸರಿ ಮಾಡ್ತೀನ ತಪ್ಪು ಮಾಡ್ತೀನ ಅನ್ನೋದು ಅವಳು ಮ್ಯಾಟ್ರೇ ಆಗಲ್ಲ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿರ್ತಾಳೆ. ನನ್ ಮಗ ತಪ್ಪಿಸ್ಕೊಂಡಲ್ಲ, ಅದೇ ನನ್ಗೆ ಹೊಟ್ಟೆ ಉರಿತಾರೆ. ನೀನ್ ಟೆನ್ಷನ್ ಮಾಡ್ಕೋಬೇಡ ಹರಿ. ಅವ್ನ್ ಸಿಕ್ಕಿದಾನೆ ಅಂದ್ರೆ ಸೇಫ್ಟಿಗೆ ಒಂದ್ ಫೋಟೋ ತಗೊಂಡಿರ್ತಾರೆ. ಎಲ್ಲಿಗೆ ಹೋಗ್ತಾನೆ? ಡೋಂಟ್ ಫೀಲ್ ಬ್ಯಾಡ್. ಅಲ್ಲ, ಆ ಪೊಲೀಸ್ ಅವ್ರಿಗೆ ಸಿಕ್ತಿರೋ ಅಣ್ಣನ್ ಟೀಮ್ ನಿಮ್ಗೆ ಯಾಕೆ ಸಿಕ್ತಿಲ್ಲ? ನೀವೇನ್ ಕತ್ತೆ ಕಾಯ್ತಿದ್ದೀರಾ? ಚೆನ್ನಾಗ್ ದುಡ್ಡು ತಗೊಂತಿದ್ದೀರಾ ತಾನೆ? ಚೆನ್ನಾಗ್ ತಿಂತಿದ್ದೀರಾ ತಾನೆ? ಎಲ್ಲ ಬಿಟ್ಟು ಕೂತಿದ್ದೀರಲ್ಲ ಈಗ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ? ನಿಮಗ್ ಹೇಳಿದ್ದೆ ತಾನೆ ಆ ಹರಿ ಮತ್ತೆ ಮಾಲಿನಿ ಮೇಲೆ ಒಂದ್ ಕಣ್ಣಿಟ್ಟಿರಿ ಅಂತ ಹೇಳ್ದೆ ತಾನೆ? ನೀವೇನ್ ಮಾಡಿದ್ರಿ? ಏನು ಮಾಡಿಲ್ಲ. ಈಗ ನೋಡಿ, ಆ ಅಣ್ಣನ್ ಟೀಮ್ ಇಂದ ಯಾರೋ ಒಬ್ಬ ತಪ್ಪಿಸ್ಕೊಂಡಿದ್ದಾನೆ. ನೀವತ್ ಏನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ನಿಮ್ಮನ್ ಸಾಕ್ತಿದೀವಲ್ವಾ, ನಮಗ್ ಬುದ್ಧಿ ಇಲ್ಲ. ಅಟ್ ಎನಿ ಕಾಸ್ಟ್ ಆ ಅಣ್ಣನ್ ಟೀಮ್ ಇಂದ ಯಾರು ತಪ್ಪಿಸ್ಕೊಂಡಿದಾರೋ ಅವನ್ನ ಹುಡುಕಿ, ಅವ್ನ್ ನನಗ್ ಬೇಕು ಅಂದ್ರೆ ಬೇಕು ಅಷ್ಟೇ.
ಅವನಿಂದ ಡೆಫಿನೆಟ್ ಆಗಿ ಆ ಅಣ್ಣನ್ನ ಹುಡುಕ್ಬೋದು. ಮೀನಿನ ಬಲೆಯಲ್ಲಿ ಮೀನಿನ ಆಹಾರ ಹಾಕಿದ್ರೇನೆ ನೀನು ಸಿಕ್ಕಾಕೊಳ್ಳೋದು. ಅದೇ ರೀತಿ ಆ ಅಣ್ಣನ್ ಹುಡುಗರ್ನ ನಮ್ ವಶದಲ್ಲಿ ಇಟ್ಕೊಂಡ್ರೆ ಆ ಅಣ್ಣ ನಮಗ್ ಸಿಗ್ಬೋದು. ಅಣ್ಣ ನಮ್ಗೆ ಸಿಗ್ಲೇಬೇಕು ಅಷ್ಟೇ. ಅಣ್ಣ ನೀನ್ ಅದ್ಯಾರೇ ಆಗಿರೋ ನಮ್ ದಾರಿ ಗಡ್ಡ ಬಂದು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಒಂದ್ ಪಕ್ಷ ನೀನ್ ಬರೀ ಕೆಟ್ಟವ್ರನ್ನ ಟಾರ್ಗೆಟ್ ಮಾಡಿದ್ರೆ ಒಳ್ಳೆಯವ್ರಾದ್ರೂ ನೀನ್ ಸಪೋರ್ಟ್ ಇರ್ತಿದ್ರು, ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ರು. ಆದ್ರೆ ಈಗ ಒಳ್ಳೆಯವರಾಗಿರೋ ಗೌರಿ ಹರಿ ನೀನ್ ಹಿಂದೆ ಬಿದ್ದಿದ್ದಾರೆ. ಪಾಪ ನೀನ್ ಆಯಸ್ಸು ಕಡಿಮೆ ಅನ್ಸತ್, ಎಲ್ಲೋ ಸಿಕ್ಕಾಕೋ. ಅಲ್ಲ ಅಣ್ಣ, ನಾವೆಲ್ಲ ಇಲ್ಲೇ ಇದೀವಿ. ಆದ್ರೆ ಪೊಲೀಸ್ನವರು ಅಣ್ಣನ್ ಗ್ಯಾಂಗಲ್ ಒಬ್ಬನ ಇಟ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದ್ರ ಅರ್ಥ ಏನಿರ್ಬೋದಣ್ಣ? ಇದೆಲ್ಲ ನಮ್ಮನ್ನ ಸಿಗಾಕ್ಸಕ್ ಮಾಡ್ತಾ ಇರೋ ಕುತಂತ್ರ. ಯಾವ್ದೋ ಸುಳ್ಳು ಸಾಕ್ಷಿನ ಹುಟ್ಟಾಕಿ ಅಣ್ಣನ್ ಗ್ಯಾಂಗೋನು ಅಂತ ಹಿಡ್ಕೊಂಡಿರ್ತಾರೆ. ಅದರಿಂದ ನಮ್ ಒಗ್ಗಟ್ಟು ಮುರಿದು ನಾವ್ ಯಾರು ಅಂತ ಕಂಡಿಡಿಯೋದಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಅಂತ. ಇಲ್ಲ ಇನ್ನೊಂದು ಯಾವ್ದೋ ಇನ್ನೊಂದು ಗ್ಯಾಂಗು ನನ್ನ ಹೆಸರು ಹೇಳ್ಕೊಂಡು ಓಡಾಡ್ತಾ ಇರ್ಬೇಕು, ಅವರಲ್ಲೊಬ್ಬ ಸಿಗಾಕೊಂಡಿರ್ಬೇಕು. ಯಾರೇನಾದ್ರೂ ಮಾಡ್ಲಿ ನಮ್ಮನ್ನಂತೂ ಅವ್ರ ಪತ್ತೆ ಹಚ್ಚಕ್ ಆಗಲ್ಲ. ಬೆಕ್ಕು ಎಷ್ಟೇ ಪ್ರಯತ್ನ ಪಟ್ರು ಹುಲಿ ಆಗಕ್ಕಾಗಲ್ಲ. ಇದ್ರಲ್ಲಿ ಸಿಗಾಕೊಂಡ್ರೆ ಏನಣ್ಣ ಮಾಡೋದು? ಅಂತ ಪರಿಸ್ಥಿತಿ ಬಂದ್ರೆ ನನ್ ಪ್ರಾಣ ಕೊಟ್ಟಾದ್ರೂ ನಿಮ್ಮನ್ನೆಲ್ಲ ಉಳಿಸ್ಕೊತೀನಿ. ಅಂತ ಪರಿಸ್ಥಿತಿನ ಯಾವತ್ತೂ ನಾನ್ ಬರಕ್ ಬಿಡಲ್ಲ. ನಮಗೆ ನಮ್ ಜೀವದ ಬಗ್ಗೆ ಯೋಚನೆ ಇಲ್ಲ ಅಣ್ಣ, ನಮ್ಗೆ ನೀವ್ ಮುಖ್ಯ. ಅಣ್ಣ, ನಮ್ಗೆ ನಿಮ್ಮಂತ ಒಳ್ಳೆ ವ್ಯಕ್ತಿ ಜೊತೆ ಇರೋದಕ್ಕೆ ಹೆಮ್ಮೆ ಅನ್ಸುತ್ತೆ ಅಣ್ಣ. ಅಣ್ಣ, ನೀವಿರ್ಬೇಕಾದ್ರೆ ನಮ್ಗೆ ಯಾರ ಭಯನೂ ಇಲ್ಲ ಅಣ್ಣ. ಅಣ್ಣ, ನಮ್ಗೆ ಬೇಕಾಗಿರೋದು ಪ್ರಾಣ ಅಲ್ಲ, ನೀವ್ ನಮ್ ಜೊತೆ ಇರ್ಬೇಕಷ್ಟೇ. ಎಲ್ರು ಒಟ್ಟಾಗಿ ಸಮಾಜನ ಕ್ಲೀನ್ ಮಾಡೋ ಪಣ ತೊಟ್ಟಿದೀವಿ. ಯಾರ್ ಅಡ್ಡ ಬರ್ತಾರೋ ಬರ್ಲಿ, ಜನರ ಕಷ್ಟನ ದೂರ ಮಾಡ್ಬೇಕು, ಅನ್ಯಾಯ ಮಾಡೋರ್ ಎಡೆ ಮುರಿ ಕಟ್ಟಬೇಕು, ಅಷ್ಟೇ ನಮ್ ಧ್ಯೇಯ. ಏನಮ್ಮಿಯವ್ರೆ ಇದೆಲ್ಲ? ನಂಗೆ ಲವ್ ಅಟ್ ಫಸ್ಟ್ ಸೈಟ್ ಆಗೇ ಇಲ್ಲ, ಬಟ್ ನನ್ ಫಸ್ಟ್ ಲವ್ ನೀವೇ. ನನ್ ಸಾಯೋವರ್ಗುನು ನನ್ ಮನ್ಸ್ ಬಯಸೋದು ನಿಮ್ಮನ್ನ. ಐ ಲವ್ ಯು ಜೋಗಿ ಅವ್ರೆ, ಐ ಲವ್ ಯು ಸೋ ಮಚ್. ಐ ಲವ್ ಯು ಮೋರ್ ಅಮ್ಮಿಯವ್ರೆ.